ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿಯ ಥ್ರೆಡ್ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಜಾಸ್ತಿ ಮಣಿ ಇಲ್ಲ, ಮೋಸ್ಟ್ಲಿ ಒಂದು ರೀತಿ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಒಂದು ಸ್ಟೆಪ್ಪಲ್ಲಿ ಒಂದು ಬಿಗ್ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ನೋಡಿ ಸ್ಯಾರಿ ಬಂದು ಮೆಹಂದಿ ಗ್ರೀನು ಹಾಗೆ ಬ್ಲ್ಯಾಕ್ ಕಲರಲ್ಲಿ ಸೀರೆ ಇದೆ. ಹಾಗಾಗಿ ಇಲ್ಲಿ ನಾನು ಬ್ಲ್ಯಾಕ್ ಕಲರ್ ದಾರನ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಸೊ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ದಾರನ ಎಳ್ಕೊಂಡು ಲಾಕ್ ಮಾಡ್ತೀವಲ್ವ, ಆ ರೀತಿ ಫಸ್ಟು ಲಾಕನ್ನು ಮಾಡ್ಕೊಳ್ಳೋಣ. ಈ ಥರ ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ. 2 ಲಾಕ್ ಹಾಕ್ತೀವಲ್ವ ಯಾವಾಗಲೂ, ಆ ಥರ ಸೇಮ್ 2 ಲಾಕನ್ನು ಮಾಡ್ತಾಯಿದ್ದೀನಿ. 2 ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಚೈನ್ಸನ್ನು ಮಾಡ್ಕೋಬೇಕಾಗತ್ತೆ. 1 2 3 4 ಚೈನ್ಸನ್ನು ಹಾಕಿಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲಿನ ಒಂದು ಲಾಕ್. ನಾನಿಲ್ಲಿ 2 ಲಾಕನ್ನು ಹಾಕಿದೆ, ಅಂದರೆ ಸ್ಟಾರ್ಟಿಂಗಲ್ಲಿ ಕೂಡ 2 ಲಾಕ್ ಹಾಕಿದ್ದೀನಿ, ಈಗ ಕೂಡ ನಾನು 2 ಲಾಕನ್ನು ಹಾಕ್ತಾಯಿದ್ದೀನಿ. ಈ ಥರ 2 ಲಾಕನ್ನು ಹಾಕಿದ ಮೇಲೆ ನೋಡಿ, 1 2 3 ಚೈನ್ಸನ್ನು ಮಾಡ್ಕೊಂಡಿದ್ದೀನಿ. ಈ 3 ಚೈನ್ ಕೂಡ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಇಲ್ಲಿ ಕೂಡ ನಾನೀಗ ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಲಾಕನ್ನು ಹಾಕಿದ ಮೇಲೆ ಮತ್ತೆ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 1 2 3 4 5 6 7 7 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ 1/4 ಚೈನ ಮಾಡಿ ಲಾಕ್ ಹಾಕಿದ ಮೇಲೆ ಆಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಈಗ ಬಂದು ನಾನು 7 ಚೈನ್ಸನ್ನ ಮಾಡಿಕೊಂಡು ಒಂದು ರೀತಿ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ಆ ಒಂದು ಪಾಯಿಂಟಲ್ಲಿ ಈ 7 ಚೈನ್ಗಳನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಇಲ್ಲಿ ಬೇಕಿದ್ರೆ ನೀವು ಡಬಲ್ ಲಾಕ್ ಕೂಡ ಹಾಕೋಬೋದು. ನಾನು ಡಬಲ್ ಲಾಕ್ ಹಾಕ್ಬಿಡ್ತೀನಿ. ಎಲ್ಲ ತಲೆ ಡಬಲ್ ಲಾಕನ್ನು ಮಾಡ್ಕೊಂಡಿದ್ದೀನಿ. ಈಗ ಬಂದು ನೋಡಿ, ಮತ್ತೆ 1 2 3 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. 3 ಚೈನ್ಸನ್ನು ಹಾಕ್ಕೊಂಡ್ಬಿಟ್ಟು ಈ 3 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಕಡೆ 3 ಚೈನ್ಸ್ ಆದಮೇಲೆ ಈಗ ಸ್ಯಾರಿನ ಟರ್ನ್ ಮಾಡ್ಕೋಬೇಕಾಗತ್ತೆ, ಅಂದರೆ ಉಲ್ಟಾ ಕಡೆ ಸೀರೆನ ತಿರ್ಸ್ಕೋಬೇಕು. ಸ್ಯಾರಿನ ರಿವರ್ಸ್ ಕಡೆ ತಿರ್ಸ್ಕೊಂಡ್ಮೇಲೆ ಈಗ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ತಕೊಂಡು ಇಲ್ಲಿ 7 ಚೈನ್ಗಳೇನು ಹಾಕಿದ್ದೀವಲ್ವ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಅಂದರೆ ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೋಬೇಕು. ಮತ್ತು 7 ಚೈನ್ಗಳು ಹೋಗಿ 2ರಿಂದ 1 ಸರಿ 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಮತ್ತೆ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಅಂದರೆ ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಕೆಳಗಡೆ 3 ಚೈನ್ ಎಷ್ಟು ಲೆಂತಿಯಲ್ಲಿ ಇದೆಯೋ ಆ ಒಂದು ಲೆಂತಲ್ಲಿನೇ ನೀವು ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕಾಗತ್ತೆ. ಸೊ ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೊಳ್ಳೋಣ. ಮತ್ತು 7 ಚೈನ್ಸಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೋಬೇಕು ಮತ್ತು ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಒಂದು 7 ಚೈನ್ಗಳಲ್ಲಿ ನಾನು 13 ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 13 ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಇಲ್ಲಿ ನಾವು ಏನು 4 ಚೈನ್ ಹಾಕಿ ಡಬಲ್ ಲಾಕ್ ಮಾಡಿದ್ದೀವಲ್ವ ಆ ಲಾಕಲ್ಲೇ ಮತ್ತು 4 ಚೈನ್ಸಲ್ಲೇ ನೀವು ಲಾಕ್ ಮಾಡ್ಕೋಬೇಕು ಒಂದ್ಸರಿ. ಈ ಥರ 4 ಚೈನಲ್ಲಿ ಒಂದ್ಸತಿ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಡಬಲ್ ಲಾಕ್ ಮಾಡಿದ್ದೀವಲ್ವ ಈ ಒಂದು ಚೈನಲ್ಲಿ ಕೂಡ ಒಂದ್ಸತಿ ಲಾಕನ್ನು ಹಾಕ್ಕೊಳ್ಳೋಣ. ಅಂದರೆ ಇಲ್ಲಿ 2 ಸತಿ ಲಾಕನ್ನು ಮಾಡ್ತಾಯಿದ್ದೀನಿ. ಇಲ್ಲಿ 2 ಸತಿ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಸೀರೆನ ಸೀದಾ ಕಡೆ ತಿರ್ಸ್ಕೊತಾ ಇದ್ದೀನಿ. ಅಂದರೆ ಪಲ್ಲು ರೈಟ್ ಸೈಡು. ಈಗ ನಾವು ಫಸ್ಟು ಡಿಸೈನ್ ಹಾಕಿರೋದು ರಾಂಗ್ ಸೈಡ್, ಅಂದರೆ ಸ್ಯಾರಿ ರಿವರ್ಸಲ್ಲಿ ಹಾಕಿದ್ದೆ. ಈಗ ಮತ್ತೆ ಸೀದಾ ಕಡೆ ತಿರ್ಸ್ಕೊತಾ ಇದ್ದೀನಿ. ನಿಮಗೆ ನೀಟಾಗಿ ಟ್ರಿಬಲ್ ಕ್ರೋಶೆ ಕಂಬಗಳ ಚೈನ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ ಮೇಲೆ. ಈಗ ನೋಡಿ, ಸ್ಯಾರಿನ ಸೀದಾ ಕಡೆ ತಿರ್ಸ್ಕೊಂಡ್ಮೇಲೆ ಇಲ್ಲಿ ನೀವು ಪ್ರತಿಯೊಂದು ಟ್ರಿಬಲ್ ಕ್ರೋಶೆ ಕಂಬ ಮೇಲೆ ಚೈನ್ ಏನಿರುತ್ತಲ್ವ ಆ ಒಂದು
ಚೈನಲ್ಲಿ ನೀಡಲ್ನ ಹಾಕಿ ದಾರನ ತಗೊಂಡು ಈಗ ಮತ್ತೆ ಸಿಂಗಲ್ ಆಗಿ ಈ ಥರ ಚೈನ್ಸ್ ಥರ ಹಾಕ್ಕೊಂಡು ಬರಬೇಕು. ಮತ್ತು ನೀಡಲ್ನ ಹಾಕಿ ದಾರನ ತಗೊಂಡು ಮತ್ತೆ ಜಸ್ಟ್ ಈ ರೀತಿ ಸಿಂಗಲ್ ಆಗಿ ಚೈನ್ ಥರ ಹಾಕ್ಕೊಳ್ಳಿ. ಚೈನ್ ಆದರೆ ಅಂದ್ಕೊಳ್ಳಿ, ಹಾಫ್ ಡಬಲ್ ಕ್ರೋಶೆ ಆದರೆ ನೀವು ಬರ್ಕೊಬೋದು. ಈ ರೀತಿ ಪ್ರತಿಯೊಂದು ಹೋಲಲ್ಲಿ ಸ್ವಲ್ಪ ಬ್ಲ್ಯಾಕ್ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ ಥ್ರೆಡ್ಡು, ಬಟ್ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿ ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಂಡ್ಮೇಲೆ ನಿಮಗೆ ನೀಟಾಗಿ ಕಾಣಿಸ್ತಾ ಇರುತ್ತೆ. ಪ್ರತಿಯೊಂದು ಹೋಲಲ್ಲಿ ನೋಡಿ ನೀಡಲ್ನ ಹಾಕಿಬಿಟ್ಟು ದಾರನ ತಗೊಂಡು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾನು ನೋಡಿ 4 ಟೈಮ್ ಲಾಕ್ ಮಾಡಿದ್ದೀನಿ. 4 ಟೈಮ್ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಒಂದು ಸರಿ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಜಸ್ಟ್ ನೀವು 4 ಬಾರಿ ಈ ಥರ ಹಾಕಿದ ಮೇಲೆ ಒಂದು ಚೈನ್ನ ಹಾಕಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲಲ್ಲಿ ಹೋಗಿ ದಾರನ ತಗೊಂಡು ಒಂದು ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಆಮೇಲೆ 1 2 ಚೈನ್ಸನ್ನು ಹಾಕ್ಕೊಂಡು 2 ಅಥವಾ 3 ಚೈನ್ ಕೂಡ ಹಾಕೋಬೋದು. ನಾನು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಈ ಪಿಕಾಟಲ್ಲಿ ಈ ಒಂದು ಡಬಲ್ ಕ್ರೋಶೆದಲ್ಲಿ ಈ ರೀತಿ ಪಿಕಾಟ್ನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಕಂಬ ಹೋಲ್ ಏನಿದೆಯಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಆಮೇಲೆ 3 ಚೈನ್ಸ್, ಮತ್ತು ಈ 3 ಚೈನ್ ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಕಂಬ ಕೆಳಗಡೆ ಏನಿದೆಯಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಆಮೇಲೆ 1 ಚೈನ್ 2 ಚೈನ್ 3 ಚೈನ್, ಈ 3 ಚೈನ್ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್, ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಕಂಬ ಕೆಳಗಡೆ ಏನಿದೆಯಲ್ಲ ಅದರೊಳಗಡೆ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. ಮತ್ತು 3 ಚೈನ್ಸ್ನ ಮಾಡ್ಕೋಬೇಕು. ಮತ್ತು ಇದರೊಳಗಡೆ ಲಾಕ್ ಹಾಕ್ಕೋಬೇಕು. ಇಲ್ಲಿ ನೋಡಿ 5 ಡಬಲ್ ಕ್ರೋಶೆ ಕಂಬಕ್ಕೆ 5 ಸರಿ ಈ ಥರ ಪಿಕೋಟ್ ಅನ್ನೋದು ಮಾಡಿದ್ದೀನಿ. ಈಗ ಬಂದುಬಿಟ್ಟು ಈಗ ನೀಡಲ್ ಮೇಲೆ ದಾರ ಏನು ತೊಗೊಂಡಿಲ್ಲ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಚೈನ್ಸ್ ಥರ ಹಾಕ್ಕೊಂಡು ಬಂದಿದ್ವು ಈ ಕಡೆ ಕೂಡ ಸೇಮ್ ಮತ್ತು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹಾಗೇ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ರೀತಿ ಹಾಫ್ ಡಬಲ್ ಕ್ರೋಶೆ ಅನ್ನೋದು ಸೇಮ್ ಸ್ಟಾರ್ಟಿಂಗಲ್ಲಿ ಏನು ಹಾಕಿದ್ದೀವಲ್ಲ ಆ ರೀತಿ ಲಾಕ್ ಮಾಡ್ಕೊತ ಹೋಗಬೇಕು. ಸೊ ಮತ್ತು ಕೆಳಗಡೆ ಒಂದ್ಸರಿ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಮತ್ತೆ ಇಲ್ಲಿ ಪಕ್ಕಕ್ಕೇ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಪಲ್ಲುಗೆ ಡೈರೆಕ್ಟಾಗಿ ಲಾಕ್ ಮಾಡಿಕೊಂಡು ಈಗ ಮತ್ತೆ 1 2 3 4 ಚೈನ್ಸನ್ನು ಹಾಕ್ಕೋಬೇಕು. 4 ಚೈನ್ ಹಾಕಿ ಈ 4 ಚೈನ್ ಎಲ್ಲಿ ಬರ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲಿ ಕೂಡ ನಾನು ಮತ್ತೆ 4 ಚೈನ್ಗೆ ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಇಲ್ಲಿ ಚೈನ್ಸ್ಗಳಿಗೆ ಡಬಲ್ ಲಾಕಿಂಗ್ ಮಾಡಿದ್ದೀನಿ. 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ 1 2 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ಈ 3 ಚೈನ್ ಎಲ್ಲಿ ಬರ್ತಲ್ಲಿ ನೋಡಿಕೊಂಡು ಲಾಕ್, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್, ಆಮೇಲೆ 1 2 3 4 5 6 7 ಚೈನ್ಸು ಕರೆಕ್ಟಾಗಿ ಎಲ್ಲಿ ಬರ್ತದೆ ನೋಡಿಕೊಂಡು ಕರೆಕ್ಟಾಗಿ 4 ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳಿ. ಒಂದು ರೀತಿ ಯು ಶೇಪಲ್ಲಿ ಥ್ರೆಡ್ ಅನ್ನೋದು ಲೂಸ್ ಆಗಿ ಬರಬೇಕು. ಮತ್ತು ಇಲ್ಲಿ ಡಬಲ್ ಲಾಕನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತೆ ಸೇಮ್ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ಈ 3 ಚೈನ್ ಎಲ್ಲಿ ಬರ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಸೀರೆನ ಹಿಂದ್ಗಡೆ ತಿರ್ಸ್ಕೊಂಡು ಸೊ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ತಕೊಂಡು ಇಲ್ಲಿ 7 ಚೈನ್ಸ್ ಏನು ಹಾಕಿದ್ದೀವಲ್ವ ಇದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಒಂದು 3 ಚೈನ್ ಎಷ್ಟು ಲೆಂತ್ ಇದೆಯೋ ಆ ಲೆಂತಿಗೆ ತ್ರಿಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಸರಿನ ಸ್ವಲ್ಪ ನೀಟಾಗಿ ಇಟ್ಕೊಂಡ್ಬಿಟ್ಟೆ ವರ್ಕ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಳ್ಳೋಣ. ಮತ್ತು ಈ ಒಂದು ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ 2ರಿಂದ 1 ಸರಿ ಈ ರೀತಿಯಾಗಿ ಮತ್ತೆ 13 ತ್ರಿಬಲ್ ಕ್ರೋಶೆ ಕಂಬನ ಈ ಒಂದು ಚೈನಲ್ಲಿ ನಾನು ವರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಕೂಡ ನಾನು 13 ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಟ್ರಿಬಲ್ ಕ್ರೋಶೆ ಕಂಬ 13 ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಡೈರೆಕ್ಟಾಗಿ ಈ ಓಲಿಗೆ ಲಾಕ್ ಹಾಕೋಕ್ಕೆ ಮುಂಚೆನೇ ಫಸ್ಟು 4 ಚೈನ್ಸಲ್ಲಿ ಒಂದು ಸತಿ ಲಾಕನ್ನು ಮಾಡ್ಕೊಳ್ಳಿ.
ಆಮೇಲೆ ಇಲ್ಲಿ ನಾವು 4 ಚೈನ್ ಡಬಲ್ ಲಾಕ್ ಮಾಡಿದ್ದೀವಲ್ವ ಅದರೊಳಗಡೆ ಒಂದು ಸೈಡ್ ದಾರನ ತಂದು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೀದಾ ಕಡೆ ಡಿಸೈನ್ನ ತಿರ್ಸ್ಕೋಬೇಕು. ಅಂದರೆ ಪಲ್ಲುನ ರೈಟ್ ಸೈಡ್ ತಿರ್ಸ್ಕೊಂಡು ಮತ್ತು ಇಲ್ಲೇ ನೀಡಲ್ ಮೇಲೆ ದಾರ ತೊಗೊಳ್ಳೋದು ಬೇಡ. ಹಾಗೆ ಕೆಳಗಡೆ ಏನು ಚೈನ್ ಥರ ಏನಿದೆಯಲ್ಲ ಅಲ್ಲೇ ನಾವು ವರ್ಕ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಸೊ ಜಸ್ಟ್ ಒಂದು 3 ಬೈ ಕ್ರೋಶೆ ಕಂಬ ಏನಿದೆಯಲ್ಲ ಆ ಒಂದು ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್, ಮತ್ತು ನೆಕ್ಸ್ಟ್ ಚೈನಲ್ಲಿ ಒಂದು ಸರಿ ಲಾಕ್, ಮತ್ತು ನೆಕ್ಸ್ಟ್ ಚೈನಲ್ಲಿ ಕೂಡ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇನ್ನೂ ಒಂದು ಟೋಟಲಾಗಿ ಈ ಥರ 4 ಸತಿ ಚೈನ್ ಮೇಲೆ ಚೈನ್ಸ್ ಥರ ಕಾಣಿಸುತ್ತೆ ಲಾಕನ್ನು ಹಾಕಿಬಿಟ್ಟು ಈಗ ಒಂದು ಸತಿ ಥ್ರೆಡನ್ನು ಒಂದು ಚೈನ ಹಾಕಿ ನೀಡಲ್ ಮೇಲೆ 1 ಬರಿ ದಾರ ಸುತ್ತಕೊಂಡು ನೆಕ್ಸ್ಟ್ ಕೆಳಗಡೆ ಇರುವಂಥ 3 ಬೈ ಕ್ರೋಶೆ ಕಂಬ ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ಈ ಒಂದು ಡಬಲ್ ಕ್ರೋಶದಲ್ಲಿ ಹೋಗಿ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ನೆಕ್ಸ್ಟ್ ಕಂಬಕ್ಕೆ ಮತ್ತೆ ಒಂದು ಡಬಲ್ ಕ್ರೋಶೆ ಮತ್ತು 3 ಚೈನ್ ಮತ್ತು ಇದರೊಳಗಡೆ ಲಾಕ್. ಇಲ್ಲಿ ಮತ್ತೆ 5 ಬರಿ ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು 5 ಟೈಮ್ ಮತ್ತೆ ಪಿಕಾಟ್ನ ಹಾಕಿದ್ದೀನಿ. ಈಗ ಮತ್ತು ಸೇಮ್ ಸ್ಟಾರ್ಟಿಂಗಲ್ಲಿ ಏನು ಚೈನ್ಸನ್ನ ಹಾಕಿದ್ದೀವೋ ಅದೇ ರೀತಿಯಾಗಿ ಈ ಕಡೆ ಕೂಡ 4 ಬರೆ ಜಸ್ಟ್ ಈ ಥರ ನೀಡಲ್ನ ಹಾಕಿ ದಾರನ ತಂದು ಈ ರೀತಿ ಚೈನ್ ಥರ ಹಾಕ್ಕೊಂಡು ಹೋಗಬೇಕು. ಸೊ ಕೆಳಗಡೆ ಈ ಡಿಸೈನ್ನ ಎಂಡ್ ಮಾಡಬೇಕಾಗತ್ತೆ. ಈ ಥರ ಕಡೆ ಬಂದುಬಿಟ್ಟು ಮತ್ತು ನೋಡಿ ನೀಡಲ್ನ ಹಾಕಿ ದಾರನ ತಂದು ಲಾಕ್, ಮತ್ತು ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಲಾಕ್, ಮತ್ತು ಆ ಕಡೆ 4 ಟೈಮ್ ಆಯಿತು, ಈ ಕಡೆ 4 ಟೈಮ್ ಆಯಿತು. ಮತ್ತು ಪಕ್ಕದಲ್ಲೇ ಪಲ್ಲುಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ ಕುಚ್ಚು ಕಟ್ಟೋದಕ್ಕೆ 4 ಚೈನ್ಸನ್ನು ಮಾಡ್ಕೋಬೇಕು. ಮತ್ತು ಈ 4 ಚೈನ್ ಎಲ್ಲಿ ಗೊತ್ತಾಗಿ ನೋಡಿ ಲಾಕ್, ಮತ್ತು 3 ಚೈನ್ ಮತ್ತು ಡಬಲ್ ಲಾಕ್. ಸೊ ಸೇಮ್ ಮತ್ತು ಫಸ್ಟ್ ಆಚಲ್ಲಿ 2 ಆಚಲ್ಲಿ ಏನು ವರ್ಕ್ ಮಾಡಿದ್ದೀನೋ ಅದೇ ವರ್ಕ್ ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಬೇಕು. ಥ್ರೆಡ್ ವರ್ಕ್ ಡಿಸೈನ್ ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಿ ಬರುತ್ತೆ. ಮೆಹಂದಿ ಗ್ರೀನಲ್ಲಿ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಸ್ಯಾರಿ ಫುಲ್ಲಾಗಿ ಫಸ್ಟು ಈ ರೀತಿ ವರ್ಕ್ ಅನ್ನೋದು ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ. ಕಂಪ್ಲೀಟಾಗಿ ಈ ಥರ ವರ್ಕ್ ಮಾಡಿ ಆ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ತೋರಿಸ್ತೀನಿ. ಯಾರಿಗೆಲ್ಲ ಬೀಡ್ಸ್ ಇಷ್ಟ ಇಲ್ವೋ ಈ ಥರ ಒಂದು ಸತಿ ಟ್ರೈ ಮಾಡಿ. ಒಂದೇ ಸ್ಟೆಪ್ಪಲ್ಲಿ ಒಂದು ರೀತಿ ಬಿಗ್ ಸೈಜ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟಾಗಿ ವರ್ಕ್ ಮಾಡಿ ಆ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವರ್ಕ್ ಹಾಕಿದ ಮೇಲೆ ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ. ಒಂದೇ ಕಲರ್ಲಿ ವರ್ಕ್ ಮಾಡಿದ್ದೀನಿ. ಹಾಗೆ ಈ ಸ್ಯಾರಿಯಲ್ಲಿರುವಂಥ ಒಂದೇ ಕಲರ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಆ ಕುಚ್ಚಿಗೆ ಒಂದು ರಿಂಗ್ ಬೀಡ್ಸ್ ಅನ್ನೋದು ನಾನು ಹಾಕಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಮಾತ್ರ ರಿಂಗ್ ಬೀಡ್ಸ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬಟ್ ಈ ಡಿಸೈನ್ ಲುಕ್ ಇರೋದೇ ಆ ರಿಂಗ್ ಬೀಡ್ಸಿಂದ. ಯಾಕಪ್ಪ ಅಂದರೆ ಕೆಳಗಡೆ ಹಾಕಿರುವಂಥ ಕ್ರೋಶ ವರ್ಕ್ ಏನಿದೆಯೋ ಅಲ್ಲಿ ಯಾವುದೇ ಒಂದು ಬೀಡ್ಸನ್ನ ನಾನು ಹಾಕಿಲ್ಲ. ಕುಚ್ಚಿಗೆ ಈ ಥರ ರಿಂಗ್ ಬೀಡ್ಸ್ ಹಾಕಿರೋದ್ರಿಂದ ಈ ಡಿಸೈನ್ಗೆ ಒಂದು ಡಿಫ್ರೆಂಟ್ ಆದಂಥ ಒಂದು ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ಲು ಡಿಸೆಂಟಾಗಿದೆ. ಹಾಗೆ ಥ್ರೆಡ್ ವರ್ಕ್ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಇಷ್ಟು ಬಿಗ್ ಸೈಜಲ್ಲಿ ಡಿಸೈನ್ ಅನ್ನೋದು ಬರುತ್ತೆ. ಸೀರೆ ಕೂಡ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿದೆ. ಈ ಬ್ಲ್ಯಾಕ್ ಕಲರಲ್ಲಿ ಯಾರಿಗಾದರೂ ಫೇವ್ರೆಟ್ ಬ್ಲ್ಯಾಕ್ ಕಲರ್ ಆಗಿದ್ದರೆ ಖಂಡಿತವಾಗ್ಲೂ ಈ ಡಿಸೈನ್ ಅನಿಸುತ್ತೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಎದುರುಗಡೆಗಂತೂ ಸಖತ್ತಾಗೆ ಬಂದಿದೆ ಡಿಸೈನು. ಈ ಥರ ತುಂಬ ಹೆವಿಯಾಗಿ ಬೇಕು ಅಂದರೆ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ರಿಚಾಗಿ ಬೇಕು ಅಂದರೆ ಸ್ಟೋನ್ಲೆಸ್ ಕೂಡ ಹಾಕೋಬೋದು. ಬಟ್ ನಫ್ ಅನಿಸುತ್ತೆ ಸ್ವಲ್ಪ ಡಿಸೆಂಟಾಗಿ ಬೇಕು ಅಂದರೆ. ಸೊ ಇಷ್ಟೇ ಸಾಕು ಅನಿಸುತ್ತೆ. ಬಟ್ ಓವರಾಗಿ ಇನ್ನೂ ಸ್ವಲ್ಪ ನಿಮಗೆ ಇಷ್ಟಪಡೋರಾಗಿದ್ದರೆ ಸ್ಟೋನ್ಲೆಸ್ನ ಹಾಕ್ಬೋದು. ಓಕೆನಾ? ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬಂದಿದೆ. ತುಂಬ ನೀಟಾಗಿ ಬರುತ್ತೆ, ಫಾಸ್ಟಲ್ಲಾಗಿ ಹೋಗ್ಬಿಡುತ್ತೆ. ನಾನು ಒಂದು 2 ಅವರಲ್ಲಿ ಕಂಪ್ಲೀಟಾಗಿ ಮುಗಿಸ್ಬಿಟ್ಟಿದ್ದೀನಿ ಈ ಡಿಸೈನ. ಯಾಕಂದರೆ ಥ್ರೆಡ್ ವರ್ಕ್ ಅಲ್ಲ, ಯಾವುದೇ ಒಂದು ಮಣಿ ಪೋಲ್ಸ್ಕೊಳ್ಳುವಂಥ ಕೆಲಸ ಇರೋದಿಲ್ಲ. ಥ್ರೆಡ್ ವರ್ಕ್ ಆಗಿರೋಂದ್ರೆ ಫಾಸ್ಟಲ್ಲಿ ನಾವು ಹಾಕ್ಬೋದು. ಸೊ ರಿಂಗ್ ಬೀಡ್ಸಿಂದನೇ ಈ ಒಂದು ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದ್ರ ಬದಲು ಸ್ಕ್ವೇರ್ ಬೀಡ್ಸ್ ಕೂಡ ಹಾಕೋಬೋದು. ಅಂದರೆ ಅದು ಕೂಡ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಫೈನಲಾಗಿ ಹೇಳಬೇಕಾದ್ರೆ ಸೂಪರಾಗಿ ಬರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 500ಇಂದ 550ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸಲ್ಲಿ ನೀವು
ತೊಗೊಳ್ಳಿ. ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಯಾರೆಲ್ಲ ಸ್ವಲ್ಪ ಥ್ರೆಡ್ ವರ್ಕ್ ಇಷ್ಟಪಡ್ತೀರಾ, ಸೊ ಈ ಥರ ಒಂದು ಸತಿ ಟ್ರೈ ಮಾಡಿ. ಫುಲ್ ಬಿಗ್ ಸೈಜಲ್ಲೇ ಈ ಡಿಸೈನ್ ಅನ್ನೋದು ಬರುತ್ತೆ. ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡ್ತೇನೆ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.